ಹೀಗೆ ಪಾಪಯ್ಯ ಸಿದ್ದಯ್ಯ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ ನಂತರ ದೈವ ದರ್ಶನ ಪೂರ್ತಿಯಾದ ನಂತರ ಸಿದ್ದಯ್ಯ ಪ್ರಸಾದ ಪಾತ್ರೆಯನ್ನು ತಗೊಂಬಂದು ಪಾಪಯ್ಯನ ಬಳಿ ನೋಡಿದ್ರು. ಪಾಪಯ್ಯ, ಈ ಪ್ರಸಾದವನ್ನು ತೆಗೆದುಕೋ, ಇದು ಮಧುರವಾದ ಪಾಯಸ, ಕಾಸಿಯ ಪ್ರಸಾದ. ಇದ್ರಲ್ಲಿ ಎಲ್ಲನೂ ನಾನೇ ತಿನ್ಕೋಬೇಕಾ ಅಥವಾ ಇದರಲ್ಲಿ ನಿಮಗೂ ಕೂಡ ಸ್ವಲ್ಪ ಇಡ್ಬೇಕಾ? ನಾವು ಇಬ್ಬರು ಜೊತೆ ಸೇರಿ ಬಂದೋ ಅಲ್ವಾ, ಅದ್ರಿಂದ ನಾವಿಬ್ರು ಹಂಚ್ಕೊಳ್ಳೋಣ. ಇಲ್ಲಿ ನೋಡು, ಇದಕ್ಕೆ ₹1 ಅಂದ್ರೆ ನೀನರ್ಧ ನಾನರ್ಧ. ಅಯ್ಯೋ, ನಿಮಗೆ 50 ಪೈಸೆ ಕೊಡ್ಬೇಕಾ? ನನ್ ಜೊತೆ ಇವಾಗ ಚಿಲ್ಲರೆ ಇಲ್ಲ ಅಯ್ಯ. ನಾವು ಕಾಶಿಯಿಂದ ನಾಳೆ ಬೆಳಿಗ್ಗೆ ಹೊರಡುವಾಗ ಕೊಡ್ತೀನಿ. ಪಾಪಯ್ಯ, ನಿನ್ನ ಜಿಪಣತನವನ್ನು ಬಿಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದೀಯ, ಮತ್ತೆ ಜಿಪಣತನವನ್ನು ಆರಂಭಿಸ್ಬಿಟ್ಟಾ? ಇನ್ನು ನನಗೆ ಹಣ ಕೊಡದಿದ್ರೆ ನಾನು ಯಾಕೆ ನಿನಗೆ ಈ ಪ್ರಸಾದವನ್ನು ಹಂಚ್ಕೋಬೇಕು? ಅಯ್ಯೋ, ಕಾಶಿಯಲ್ಲಿ ಈ ರೀತಿ ಜಗಳ ಮಾಡಬಾರ್ದು ಅಂತ ಹೇಳ್ತಾರೆ. ನೀವು ಎಲ್ಲ ಹಣವನ್ನು ಕೊಟ್ಬಿಡಿ, ನಾಳೆ ಬೆಳಿಗ್ಗೆ ನಾನು ನಿಮಗೆ ಖಂಡಿತ ಕೊಡ್ತೀನಿ. ಅಯ್ಯ, ನಾನು ಖಂಡಿತವಾಗಿ ಕೊಡ್ತೀನಯ್ಯ, ನೀವು ಇವಾಗ ನಂಗೆ ಪ್ರಸಾದ ಕೊಡಿ, ನಾಳೆ ಬೆಳಿಗ್ಗೆನೆ ಹಣವನ್ನು ಕೊಟ್ಬಿಡ್ತೀನಿ ಹಾಗೆ ಹೇಳಿದಾಗ ಸಿದ್ದಯ್ಯ ತನ್ನೊಳಗೆ ತಾನೇ ಗೊಣಗುತ್ತಾ ಕೋಪದಿಂದ, ಸರಿ ಸರಿ, ಇವಾಗಕ್ಕೆ ಇದು ನನ್ನ ಖರ್ಚು ಅಂತ ಅನ್ಕೋತೀನಿ, ನೀನು ಯಾವಾಗ ಹಣ ಕೊಟ್ಟಿದೀಯ ಬಿಡು. ಸಿದ್ದಯ್ಯ ಕೋಪದಿಂದಾನೇ ಆ ಪ್ರಸಾದವನ್ನು ಸರಿಸಮ ಭಾಗ ಮಾಡಿ ಪಾಪಯ್ಯನಿಗೆ ಕೊಟ್ರು. ಪಾಪಯ್ಯ ಸಂತೋಷವಾಗಿ ತಿಂದ. ಏ ಪಾಪಯ್ಯ, ನಾಳೆ ಬೆಳಿಗ್ಗೆನೆ ನಾವು ಊರಿಗೆ ಹೊರಡ್ಬೇಕು. ಸರಿ ಅಯ್ಯ, ಹಾಗೇನೇ ಆಗ್ಲಿ. ಹೀಗೆ ಆ ದಿನ ಮುಗಿಯಿತು. ಮರುದಿನ ಬೆಳಿಗ್ಗಿನ ಜಾವಕ್ಕೆಲ್ಲ ಅವರಿಬ್ಬರು ಊರಿಗೆ ಬಂದು ತಲುಪಿದ್ರು. ಹೀಗೆ ಕಾರಿನ ಮಾರ್ಗವಾಗಿಯೇ ಬಂದ್ರು. ಈ ಕೆಸರಿನ ಬಟ್ಟೆಯನ್ನು ಬಿಸಾಕಿ ನಾನ್ ನಿನ್ಗೆ ಬಟ್ಟೆ ಕೊಡ್ತೀನಿ, ಹಾಕೊಂಡ್ ನಡ್ಕೊಂಬ ಅಂತ ಹೇಳ್ದೆ ಅಲ್ವಾ, ಮತ್ತೆ ಯಾಕೆ ಈ ಕೆಸರು ಬಟ್ಟೆಯಲ್ಲೇ ನಡ್ಕೊಂಬರ್ತೀಯಾ? ಮನೆಗೆ ಹೋಗ್ತಾ ಹೋಗ್ತಾನೆ ಈ ಶರ್ಟ್ನ ತೆಗೆದು ಬಿಸಾಕಿ ಹೋಗ್ತೀನಿ. ನೀವೇ ಹೇಳಿದೀರಲ್ವಾ, ಕಾಶಿಗೆ ಬಂದು ಹೋಗುವಾಗ ಏನಾದ್ರೂ ಬಿಟ್ಟೋಗ್ಬೇಕು ಅಂತ ಮನೆಗೆ ಹೋಗ್ತಾ ತೆಗೆದು ಬಿಸಾಕಿ ನೀವು ಕೊಟ್ಟ ಶರ್ಟ್ ಹಾಕೋತೀನಿ. ಹೀಗೆ ಇರೋದೇ ಒಂದೇ ಒಂದು ಶರ್ಟು, ಈ ಮಣ್ಣಿನ ಶರ್ಟ್ನ ತೆಗೆದು ನೀನು ಬಿಸಾಕಿದ್ರೆ ಆಮೇಲೆ ನಾನು ಕೊಡುವ ಶರ್ಟ್ನ ನೀನೇ ಇಟ್ಕೋತೀಯ ಅಂತಾನೆ ನಾನು ನಿನ್ಗೆ ಕೇಳಿದ್ದು. ನೀನು ಕಾಶಿಯಲ್ಲಿ ಬಿಡಬೇಕಾಗಿದ್ದು ನಿನ್ನ ಜಿಪಣತನವನ್ನು, ಈ ಶರ್ಟ್ನ ಅಲ್ಲ. ಇವಾಗ ಶರ್ಟ್ನ ಎಸಿತೀನಿ ಅಂತೀಯ? ಅಯ್ಯ, ಜಿಪಣತನವನ್ನು ಬಿಸಾಕಿದ್ರೆ ಮತ್ತೆ ನಾನು ಬಡವನಾಗ್ತೀನಿ. ಅವರಿಬ್ಬರು ಮಾತಾಡ್ಕೊಂಡು ಸ್ವಲ್ಪ ದೂರ ಹೋಗುವಾಗ ಆ ದಾರಿಯಲ್ಲಿ ಅವರಿಗೆ ಒಂದು ಛತ್ರ ಸಿಕ್ತು. ಲೇ ಪಾಪಯ್ಯ, ಆ ಛತ್ರದಲ್ಲಿ ಊಟ ಕೊಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಇದ್ದು ಊಟ ಮಾಡ್ಕೊಂಡು ಹೋಗೋಣ. ಬೇಡ ಅಯ್ಯ, ಅಲ್ಲಿ ತಿನ್ಬೇಕು ಅಂದ್ರೆ ಹಣ ಕೊಡ್ಬೇಕಲ್ವಾ? ನಾವು ಇಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ನಮಗೆ ಪುಣ್ಯ ಸಿಗುತ್ತೆ, ಇನ್ನು ಸ್ವಲ್ಪ ದೂರ ಹೋದ್ರೆ ಹಸಿವೆ ಮುಗ್ದೋಗುತ್ತೆ. ಬೇಡ ಅಯ್ಯ. ಇಲ್ಲಿ ನೋಡೋ, ನಿನ್ನ ಜಿಪಣತನವನ್ನು ನಿನ್ನಿಂದ ದೂರ ಮಾಡ್ಲಿಕ್ಕೆ ನನಗಂತೂ ಸಾಧ್ಯ ಇಲ್ಲ. ನಿನ್ ಜೊತೆ ನಾನ್ ಬಂದ್ರೆ ನಾನು ಕೂಡ ನಿನ್ನ ಹಾಗೆ ಆಗ್ಬಿಡ್ತೀನಿ. ನಿನ್ನ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನನಗೆ. ಹಾಗೆ ಹೇಳಿ ಸಿದ್ದಯ್ಯ ಕೋಪದಿಂದ ಹೋಗ್ತಾ ಇದ್ರು. ಹಾಗೆ ಅಲ್ಲಯ್ಯ, ಸುಮ್ಮನೆ ಯಾಕೆ ಈ ವ್ಯರ್ಥ ಖರ್ಚು ಅಂತ ಹೇಳ್ದೆ ಅಷ್ಟೇ ಅಯ್ಯ. ಕೋಪದಿಂದ ಹೋಗ್ತಾ ಇರುವ ಸಿದ್ದಯ್ಯನ ಹಿಂದೆನೆ ಪಾಪಯ್ಯ ಕೂಡ ಹೋಗ್ತಾ ಇದ್ರು. ಹೀಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಪಾಪಯ್ಯನ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು. ಅಯ್ಯೋ ಅಮ್ಮ, ಅಯ್ಯ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿಬಿಡ್ತು, ಅಯ್ಯೋ ನೋವಾಗ್ತಿದೆ. ಹೀಗೆ ಜೋರಾಗಿ ಕಿರ್ಚ್ತಾ ಇದ್ರು ಪಾಪಯ್ಯ. ಆ ಶಬ್ದ ಕೇಳಿ ಸಿದ್ದಯ್ಯ ತಿರುಗಿ ನೋಡಿ, ಅಯ್ಯೋ ದೇವ್ರೆ, ಏನಾಯ್ತು? ಲೇ ಪಾಪಯ್ಯ, ಏನೋ ಆಯ್ತು, ಯಾಕೋ ಹಾಗೆ ಕಿರ್ಚ್ಕೊಂಡೆ? ಅಯ್ಯ, ನಾನು ತುಂಬಾ ಹಸಿವಾಗಿ ನಡ್ಕೊಂಡ್ ಬರ್ತಾ ಇದ್ದೆ ಅಲ್ವಾ, ಅಡ್ಡ ದಿಡ್ಡಿ ನಡೆದು ಕಾಲಿಗೆ ಮುಳ್ಳು ಚುಚ್ಕೋತು ಅಯ್ಯ. ಹೌದಾ, ಸರಿ ಸರಿ ಕೂತ್ಕೋ. ಮುಳ್ಳನ್ನು ತೆಗೆಯುವ ಅಂತ ಹೋದಾಗ ಆ ಮುಳ್ಳು ಕಾಲೊಳಗೇನೆ ಹೋಗ್ಬಿಡ್ತು. ಅಯ್ಯೋ ಅಯ್ಯ, ಮುಳ್ಳು ಇವಾಗ ಕಾಲೊಳಗೇನೆ ಇದೆ, ಇದು ದೊಡ್ಡ ಅಪಾಯ. ಇವಾಗ ನಾನು ಹೇಗೆ ನಡೆಯೋದು? ಏನ್ ಮಾಡೋದು? ದಾರಿಯಲ್ಲಿ ವೈದ್ಯರು ಯಾರಾದ್ರೂ ಸಿಕ್ಕಿದ್ರೆ ನೋಡೋಣ ಬಾ. ಆಗ ಸಿದ್ದಯ್ಯ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ರು. ಅವನ ಹೆಸರು ಸೂರಿ. ತಕ್ಷಣ ಆ ವ್ಯಕ್ತಿಯ ಬಳಿ ಹೋಗಿ, ಅಯ್ಯ, ನನ್ ಹೇಳೋ ಮಾತನ್ನ ಕೇಳ್ಕೊಳ್ಳಿ. ನನ್ ಜೊತೆ ಬಂದವರಿಗೆ ಕಾಲಿಗೆ ಮುಳ್ಳು ಚುಚ್ಚಿ ಕೂತಿದ್ದಾರೆ. ಇಲ್ಲಿ ಯಾರಾದ್ರೂ ವೈದ್ಯರಿದ್ದಾರಾ? ಈ ದಾರಿಯಲ್ಲಿ 5-6 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಮಾತ್ರ ವೈದ್ಯರು ಸಿಗ್ತಾರೆ. ಅದು ಮಾತ್ರ ಅಲ್ಲ, ಈ ದಾರಿ ನಡಿಲಿಕ್ಕೆ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಪಾಪಯ್ಯ ಅಂತ ಜಿಪುಣನಿಗೆ ಇದು ಕರ್ಮದ ಫಲ. ದಯವಿಟ್ಟು ನನ್ನ ಬಿಟ್ಟು ಮಾತ್ರ ಹೋಗ್ಬೇಡಿ. ನನಗೇನಾದ್ರೂ ಆದ್ರೆ, ಒಂದ್ ವೇಳೆ ನಾನು ಸತ್ತೋಗ್ಬಿಟ್ರೆ? ಪಾಪಯ್ಯ, ನಾನು ನಿನ್ನ ಜೊತೆ ಬಂದ ಕಾರಣ ನಿನ್ನ ಬಿಟ್ಟು ಹೋಗೋದಿಲ್ಲ, ಆದ್ರೆ ನೀನು ಬದಲಾಗ್ಬೇಕು. ಇನ್ನು ನಿನ್ನ ಜಿಪುಣತನವನ್ನು ಬಿಟ್ರೆ ಮಾತ್ರ ನಿನ್ ಕಷ್ಟ ನಿನ್ನಿಂದ ದೂರ ಆಗೋದು. ಜಿಪುಣತನದಿಂದ ನಿನಗೆ ಅವಮಾನ ಆಗ್ತದೆ ಹೊರತು ಯಾವತ್ತಾದ್ರೂ ಈ ಜಿಪುಣತನದಿಂದ ನಿನಗೆ ಒಳ್ಳೇದಾಗಿದ್ಯಾ? ಹೀಗೆ ಸಿದ್ದಯ್ಯ ಪಾಪಯ್ಯನನ್ನು ನಿಧಾನವಾಗಿ ಕರ್ಕೊಂಡು ನಡ್ಕೊಂಡೋಗ್ತಾ ಇದ್ರು. ಹೀಗೆ ನೋವಿದ್ರು ಕೂಡ ನಿಧಾನವಾಗಿ ಅವನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡೋಗ್ತಾ ಇದ್ರು. ಎತ್ತಿನ ಗಾಡಿ ಇರ್ಲಿಲ್ಲ, ಕಾಲ್ ನೋವು, ಹೇಗೆ ಊಟನೂ ಇಲ್ಲ. ಹೀಗೆ ಕಾಲ್ ನೋವಿನಿಂದ ಹಸಿವಿನಿಂದ ಇಬ್ಬರು ತುಂಬಾನೇ ಸುಸ್ತಾಗಿ ಒಂದು ಮರದ ಕೆಳಗೆ ಕೂತ್ಕೊಂಡ್ರು.
ಲೇ ಪಾಪಯ್ಯ, ನನಗೆ ಹಸಿವಿನಿಂದ ತುಂಬಾನೇ ಹೊಟ್ಟೆ ಹಸಿತಾ ಇದೆ. ನಿನ್ಗೆ ದೊಡ್ಡ ನಮಸ್ಕಾರ. ಪಕ್ಕದಲ್ಲಿ ತಿನ್ಲಿಕ್ಕೆ ಏನಾದ್ರೂ ಸಿಕ್ಕಿದ್ರೆ ತಗೊಂಡು ತಿನ್ನೋಣವಾ? ಜೊತೆ ಹಣ ಇಲ್ಲದಿದ್ರೆ ನಾನಾದ್ರೂ ಹಣ ಕೊಡ್ತೀನಿ, ನನಗೋಸ್ಕರ ಆದ್ರೂ ಕನಿಷ್ಠ ಬಾ. ಅಯ್ಯ, ನನಗೂ ಕೂಡ ಹಸಿವು ಜಾಸ್ತಿ ಇದೆ. ಆದ್ರೆ ಊಟ ಮಾಡ್ಲಿಕ್ಕೆ ಪೂಟಕುಲಮ್ಮನ ಮನೆಗೆ ಹೋದ್ರೆ ತುಂಬಾನೇ ದುಡ್ಡು ಕೇಳ್ತಾರೆ. ಇವಾಗ ನೀವು ಅಲ್ಲಿ ಊಟ ಮಾಡ್ಲಿಕ್ಕೂ ಹಣ ಕೊಡ್ತೀರಾ? ನಿಮಗೆ ತಿರುಗಿ ಕೊಡ್ಲಿಕ್ಕೆ ನನ್ ಜೊತೆ ಹಣ ಇಲ್ಲಯ್ಯ. ಇನ್ನು ಸ್ವಲ್ಪ ಹೊತ್ತು ಇದ್ರೆ ಈ ಹಸಿವು ಕೂಡ ಮಾಯವಾಗುತ್ತೆ. ಇಲ್ಲಿ ನೋಡೋ, ನಿನಗೆ ಬೇಕಾದ್ರೆ ನಿನ್ನ ಜಿಪುಣತನ ಹಸಿವನ್ನು ತೀರಿಸ್ಬೋದು, ಆದ್ರೆ ನನಗೆ ಹಸಿವು ತಡ್ಕೊಳಕ್ಕಾಗಿಲ್ಲ. ನೀನು ಬಂದ್ರೆ ಬಾ, ಇಲ್ಲದ್ರೆ ಬಿಡು. ಹೀಗೆ ಸಿದ್ದಯ್ಯ ಸ್ವಲ್ಪ ಕೋಪದಿಂದ ಮುಂದಕ್ಕೆ ನಡ್ಕೊಂಡೋದ್ರು. ಸಿದ್ದಯ್ಯ ಮುಂದಕ್ಕೆ ಹೋಗಲಾಗದೆ ಅಲ್ಲೇ ಹಸಿವಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಇದ್ದ. ಅಯ್ಯೋ, ಹಸಿವು ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯ ನನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನನಗಿವಾಗ ಹಸಿವು ಚಳಿ ಎಲ್ಲನೂ ಒಟ್ಟಿಗೆ ಬಂದಿದೆ. ನೋವನ್ನ ತಡ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲ. ನನ್ನ ಜಿಪುಣತನ ನನಗೆ ಕಷ್ಟವನ್ನು ತಂದು ಕೊಟ್ಟಿದೆಯೇ ಹೊರತು ಯಾವಾಗ್ಲೂ ಸಂತೋಷವನ್ನು ಕೊಡ್ಲಿಲ್ಲ. ಹೀಗೆ ತನ್ನೊಳಗೆ ತನ್ನನ್ನೇ ಬೈಕೊಂಡು ಕೂತಲ್ಲೇ ಒದ್ದಾಡ್ಕೊಂಡಿದ್ದ. ಈ ಜಿಪುಣತನದಿಂದ ತಾನೇ ಇದೆಲ್ಲ. ಅವರು ಹೇಳಿದ ಹಾಗೆ ಸ್ವಲ್ಪ ಹೊತ್ತು ಛತ್ರದಲ್ಲಿ ಇಟ್ಕೊಂಡು ವಿಶ್ರಾಂತಿ ತಗೊಂಡು ತುಂಬಾ ಊಟ ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಗ ಹೀಗೆ ಕಾಲ್ ನೋವು ಬರ್ತಾ ಇರ್ಲಿಲ್ಲ. ನನ್ನ ಕಾಲಿಗೆ ಮುಳ್ಳು ಕೂಡ ಚುಚ್ತಾ ಇರ್ಲಿಲ್ಲ. 50 ಪೈಸೆ ಕೊಡ್ಲಿಕ್ಕೆ ಆಲೋಚನೆ ಮಾಡಿ ಇವಾಗ ಕಾಲನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯೋ ದೇವ್ರೆ, ಏನಪ್ಪಾ ನನಗೆ ಶಿಕ್ಷೆ? ನನ್ನಂತ ಜಿಪುಣನಿಗೆ ಇಂಥ ಶಿಕ್ಷೆ ಬರಲೇಬೇಕು. ನನ್ನ ಕಷ್ಟಕ್ಕೆ ಕಾರಣ ಈ ಜಿಪುಣತನ ಅಂತ ಪಾಪಯ್ಯ ತಿಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ದ. ಆವಾಗ ಸಿದ್ದಯ್ಯ ಮತ್ತೆ ಅಲ್ಲಿಗೆ ಬಂದ್ರು. ಪಾಪಯ್ಯ, ನನಗೆ ನಿನ್ನ ಬಿಟ್ಬಿಟ್ಟು ಹೋಗ್ಲಿಕ್ಕೆ ಮನ್ಸೇ ಬರ್ತಾ ಇಲ್ಲ. ನಿನಗಿಂತ ವಯಸ್ಸಲ್ಲಿ ದೊಡ್ಡವನು, ನೀನು ನನ್ ಜೊತೆ ಬಂದಿದೀಯ. ನಾನೇ ಹೋಗಿ ನಿನಗೆ ತಿನ್ಲಿಕ್ಕೆ ಏನಾದರೂ ತಗೊಂಡು ಬರ್ತೀನಿ. ಅದುವರೆಗೂ ನೀನು ಇಲ್ಲೇ ಕೂತಿರು. ಅಯ್ಯ, ನನ್ನನ್ನು ಕ್ಷಮಿಸಿ. ನನ್ನ ಜಿಪುಣತನ ನಿಮಗೂ ಕೂಡ ತುಂಬಾ ದೊಡ್ಡ ತೊಂದರೆಯನ್ನು ಕೊಟ್ಟಿದೆ. ಈ ಕಾಶಿ ಯಾತ್ರೆಯಲ್ಲಿ ನಾನು ಏನನ್ನಾದ್ರೂ ಕಳ್ಕೋಬೇಕು ಅಂದ್ರೆ ನನ್ನ ಜಿಪುಣತನವನ್ನೇ ಬಿಟ್ಟು ಬರ್ಬೇಕು. ಅಯ್ಯ, ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಬನ್ನಿ ಅಯ್ಯ, ನಾವಿಬ್ರು ಒಟ್ಟಿಗೆ ಊಟ ಮಾಡೋಣ. ಹಣ ಆಮೇಲೆ ಕೊಡ್ತೀನಿ. ಹಬ್ಬ ದೇವ್ರೆ, ಇಷ್ಟಕ್ಕೂ ನೀನು ಬದ್ಲಾದೆ ಅಲ್ಲ, ಅಷ್ಟೇ ನನಗೆ ಸಾಕು. ನೀನು ನನ್ ಜೊತೆ ಬರ್ಬೇಡ, ಇಲ್ಲೇ ಕೂತಿರು. ನಾನು ಹೋಗಿ ನಿನಗೋಸ್ಕರ ತಿನ್ಲಿಕ್ಕೆ ಏನಾದ್ರೂ ತರ್ತೀನಿ. ಹೀಗೆ ಸಿದ್ದಯ್ಯ ಒಂದು ಹೋಟೆಲಿಗೆ ಹೋಗಿ ಅಲ್ಲಿಂದ ಇಬ್ಬರಿಗೂ ಊಟವನ್ನು ತೆಗೆದುಕೊಂಡು ಬಂದು ಇಬ್ಬರು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಹೊರಟ್ರು. ಅಯ್ಯ, ನೀವು ಎಷ್ಟು ಒಳ್ಳೆಯವರು. ನಿಮ್ಮ ದಯಾ ಗುಣನೆ ಈ ಆಪತ್ತಿನಿಂದ ನನ್ನನ್ನು ಕಾಪಾಡಿದ್ದು. ನಾನು ಬದ್ಲಾಗ್ತೀನಯ್ಯ. ನನ್ನ ಜಿಪುಣತನವನ್ನು ನಾನು ಬಿಟ್ಬಿಡ್ತೀನಿ. ಸಂತೋಷ ಪಾಪಯ್ಯ, ಇವಾಗ ನೀನು ಬದ್ಲಾದೆ. ಇನ್ನು ನಮ್ಮ ಪ್ರಯಾಣ ಮುಂದಕ್ಕೆ ಸಂತೋಷವಾಗಿ ಹೋಗುತ್ತೆ. ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಈ ಮುಳ್ಳಿನ ನೋವು ಕಡಿಮೆಯಾದ ತಕ್ಷಣ ನಾವು ನಿಧಾನವಾಗಿ ಪ್ರಯಾಣವನ್ನ ಆರಂಭಿಸೋಣ. ಹೀಗೆ ಅವರಿಬ್ಬರು ಎಲ್ಲವನ್ನು ಮರೆತು ನಿಧಾನವಾಗಿ ನಡೆದುಕೊಂಡು ಅವರ ಪ್ರಯಾಣವನ್ನು ಮುಂದುವರಿಸಿದ್ರು. ಈ ಯಾತ್ರೆ ಮುಗಿದ ನಂತರ ಅವರೊಳಗಿದ್ದ ಈ ಸ್ನೇಹ ಅವರಿಬ್ಬರನ್ನು ಇನ್ನಷ್ಟು ಹತ್ತಿರಗೊಳಿಸಿತು. ಅರೆ ರಂಗ, ನೋಡ್ದ, ಸಾಂಬಯ್ಯ ಒಂದೇ ಸಲ ಶ್ರೀಮಂತನಾಗ್ಬಿಟ್ಟ. ನನಗೆ ತಿಳಿದಿರುವ ಹಾಗೆ ಅವನ ಹೊಲದಲ್ಲಿ ಏನಾದ್ರೂ ನಿಧಿ ಸಿಕ್ಕಿರ್ಬೋದು. ಊರಿನ ಜನರು ಕೂಡ ಹಾಗೆ ಹೇಳ್ತಾ ಇದ್ದಾರೆ. ನಿಜಾನೇ ಸೋಮಯ್ಯ, ಒಂದಿನ ಸಾಂಬಯ್ಯ ಅವನ ಹೊಲದಿಂದ 3 ಮೂಟೆನ ಎತ್ಕೊಂಬರೋದು ನಾನ್ ಕೂಡ ನೋಡಿದ್ದೆ. ಮಗು ಕೂಡ ಅದೇ ರೀತಿ ಒಂದು 3 ಮೂಟೆ ಸಿಕ್ಕಿದ್ರೆ ನಾವು ಕೂಡ ಬೇಗ ಶ್ರೀಮಂತರಾಗ್ಬಿಡ್ತಿದ್ದೋ ಅಲ್ವಾ? ಅಯ್ಯೋ ಹುಚ್ಚಪ್ಪ, ಎಲ್ಲರಿಗೂ ಆ ರೀತಿ ಅದೃಷ್ಟ ಎಲ್ಲಾದ್ರೂ ಸಿಗುತ್ತಾ ಕಣೋ? ಅಂಬಯ್ಯ ಒಂದು ಕಾಲದಲ್ಲಿ ತಿನ್ಲಿಕ್ಕೆ ಕೂಡ ಏನೂ ಇಲ್ಲದೆ ಇದ್ದ. ಹಾಗೆ ಇರುವವನು ಇವಾಗ ಮನೆ ಮೇಲೆ ಮನೆ ಕಟ್ಟಿದಾನೆ ಅಂದ್ರೆ ಅದೃಷ್ಟ ಇರ್ಬೇಕಲ್ವಾ? ನಿಜನೇ ರಂಗಯ್ಯ, ಸಾಂಬಯ್ಯ ಮನೆಯಲ್ಲಿ ಇನ್ನು 3 ತಲೆಮಾರಿಗೆ ಕೂತು ತಿನ್ನುವಷ್ಟು ಹಣ ಆಸ್ತಿ ಅವ್ರ ಜೊತೆ ಇದೆ. ಹೀಗೆ ಊರಲ್ಲಿರುವ ಜನರು ಸಾಂಬಯ್ಯನ ಆ 3 ಮೂಟೆ ನಿಧಿಯ ಬಗ್ಗೆ, ಅವನ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಾ ಇದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಸಾಂಬಯ್ಯನ ದೊಡ್ಡ ಮಗನಾದ ಸುಂದರಂ, ಅಪ್ಪ ಅಪ್ಪ, ಊರಲ್ಲಿ ಎಲ್ಲ ಜನರು ಹೇಳ್ತಾ ಇದ್ದಾರೆ, ನಮಗೆ ಹೊಲದಲ್ಲಿ 3 ಮೂಟೆ ನಿಧಿ ಸಿಕ್ಕಿದ್ದು, ಅದು 3 ಚಿನ್ನದ ಮೂಟೆ, ಅಲ್ಲಿಂದ ನಾವು ತಗೊಂಬಂದೆ ಶ್ರೀಮಂತರಾಗಿದ್ದು ಅಂತ ಹೇಳ್ತಿದ್ದಾರೆ. ನಿಜನಾ ಅಪ್ಪ? ನಮಗೆ 3 ಮೂಟೆ ಚಿನ್ನದ ನಿಧಿ ಹೊಲದಿಂದ ಸಿಕ್ತಾ? ನಮ್ಮ ಜೊತೆ ಅಷ್ಟೊಂದು ಚಿನ್ನ ಇದೆಯಾ? ಹೇಳಿಯಪ್ಪ. ಅಲ್ಲ ಸುಂದರ, ಅವ್ರೇನು ಹೇಳ್ತಾರೆ ಅಂತ ನೀನು ಕೂಡ ಮಾತು ಕೇಳ್ತೀಯಾ? ಊರಿನವರಿಗೆ ಒಬ್ರು ಬೆಳೆದ್ರೆ ಹೊಟ್ಟೆ ಕಿಚ್ಚುತ್ತಾನೆ. ಒಂದ್ಸಲ ಅವರೆಲ್ಲ ಕೇಳ್ತಾರೆ ಅಂತ ನೀನ್ ನನ್ ಜೊತೆಗೆ ಕೇಳಕ್ ಬರ್ಬೇಡ. ಹಾಗೆ ಅಂತ ಶಾಂಬಯ್ಯ ಸುಂದರನ ಬೈದು ಅಲ್ಲಿಂದ ಹೊರಟು ಹೋದ್ರು. ಆದ್ರೆ ಸುಂದರಂಗೆ ಮಾತ್ರ ಪ್ರಶ್ನೆಗೆ ಉತ್ತರ ಮಾತ್ರ ದೊರಕಲೇ ಇಲ್ಲ. ತಂದೆಯವರು ಯಾಕೆ ನನ್ ಜೊತೆ ಈ ವಿಚಾರದ ಬಗ್ಗೆ ಮಾತಾಡೋದೇ ಇಲ್ಲ? ಊರಿನವರು ಹೇಳಿದ ಹಾಗೆ ತಂದೆಯವರಿಗೆ 3 ಮೂಟೆ ನಿಧಿ ಹೊಲದಲ್ಲಿ ಸಿಕ್ಕಿರ್ಬೋದಾ? ಹಾಗೆ ಚಿನ್ನ ಸಿಕ್ಕಿದ್ರೆ ಅದು ಮನೇಲಿ ಇರ್ಬೇಕಾಗಿತ್ತು ಅಲ್ವಾ? ಇದರ ಬಗ್ಗೆ ತಂದೆ ಜೊತೆ ಎಷ್ಟೋ ಸಲ ನಾನು ತಮ್ಮ ಕೇಳಿದಾಗ ತಂದೆ ಉತ್ತರನೇ ಹೇಳಲಿಲ್ಲ. ಏನಾದ್ರೂ ಇದ್ರೆ ಒಂದಲ್ಲ ಒಂದಿನ ತಂದೆನೇ ಹೇಳ್ತಾರೆ.
ಅದುವರೆಗೂ ತಂದೆ ಜೊತೆ ಈ ನಿಧಿಯ ಬಗ್ಗೆ ಯಾವ ವಿಚಾರನೂ ಕೇಳಕ್ ಹೋಗ್ಬಾರ್ದು. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಾ ಇದ್ದ. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ಶಾಂಬಯ್ಯ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ರು. ತಂದೆ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವಾಗ 3 ಮಕ್ಕಳಾದ ಸುಂದರಂ, ರಾಮು, ಸುಬ್ಬು 3 ಜನ ಅಳುತ್ತಾ ಕಂಗಾಳಾದರು. ತನ್ನ ತಂದೆಯನ್ನು ನೋಡಿ ಹೀಗೆ ಹೇಳಿದ್ರು, ಅಪ್ಪ ಅಪ್ಪ ಏನಾಯ್ತಪ್ಪ, ಎದ್ದೇಳಿ, ಅಣ್ಣಯ್ಯ ಹೋಗಿ ನೀರ್ ತಗೊಂಬಾ. ಹಾಗೆ ಅಂತ ಹೇಳಿದಾಗ ಸುಂದರಂ ಬೇಗನೆ ಮನೆಯೊಳಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ತನ್ನ ತಂದೆಯ ಮುಖಕ್ಕೆ 3 ಸೇರಿ ಹಾಕಿದ್ರು. ಶಾಂಬಯ್ಯನಿಗೆ ಎಚ್ಚರವಾಯಿತು. ಅಣ್ಣ, ತಂದೆನ ಹಾಸ್ಪಿಟ್ಲಲ್ಲಿ ತೋರ್ಸೋಣ, ಯಾಕೋ ಒಂಥರ ಇದ್ದಾರೆ. ಹೌದು ಕಣೋ, ಆದ್ರೆ ಹಾಸ್ಪಿಟ್ಲಿಗೆ ಬೇಡ, ನಾನು ವೈದ್ಯರನ್ನು ಕರ್ಕೊಂಬರ್ತೀನಿ. ಹಾಗೆ ಅಂತ ವೈದ್ಯರನ್ನ ಕರ್ಕೊಂಬರ್ಲಿಕ್ಕೆ ಸುಂದರಂ ಆ ಊರಿನೊಳಗೆ ಇರುವ ವೈದ್ಯರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದ. ನಂತರ ಸಾಂಬಯ್ಯ ಸ್ವಲ್ಪ ದಿನ ಸ್ವಲ್ಪ ಚೆನ್ನಾಗೇ ಇದ್ರು. ದಿನಗಳು ಕಳಿತಾ ಕಳಿತಾ ಅವರಿಗೆ ಮಲಗಿದ ಜಾಗದಿಂದ ಎದ್ದೇಳಕ್ಕೆ ಆಗ್ತಾನೆ ಇರ್ಲಿಲ್ಲ. ಮಲಗಿದಲ್ಲೇ ಇದ್ರು. ರಾಮು, ಹೇಗೋ ತಂದೆ ಮಲಗಿದಲ್ಲೇ ಮಲಗಿದ್ದಾರೆ, ಇನ್ನು ನಾವು ಆಸ್ತಿನ ಹಂಚ್ಕೊಳ್ಳೋಣ ಕಣೋ. ಸರಿ, ಸುಬ್ಬು ಎಲ್ಲಿದ್ದಾನೆ ಅಂತ ನೋಡು, ಅವನನ್ನು ಕರಿ, ಇದ್ರ ಬಗ್ಗೆ ಮಾತಾಡೋಣ. ಹಾಗೆ ಅಂತ ಹೇಳಿದಾಗ ಸುಬ್ಬಯ್ಯನ ಕರಿಯಕ್ ಹೋದ. ಆವಾಗ ಆರಂಭವಾಯಿತು ಜಗಳ. ನಾನು ಈ ಮನೆಗೆ ಹಿರಿಯವನರಿಂದ ಊರಿನ ಹೊರಗೆ ಇರುವ 25 ಎಕರೆ ಮಾವಿನ ತೋಟ ನನಗೆ ಇದ್ದಿದ್ದು ನೀವೇ ತೆಗೆದುಕೊಳ್ಳಿ. ಅಣ್ಣ, ನೀವು 25 ಎಕರೆ ತಗೊಂಡ್ರೆ ನಾವೇನ್ ಮಾಡೋದಣ್ಣ, ಅದೆಲ್ಲ ಆಗದಿಲ್ಲ, 3 ಸಮಾನವಾಗಿ ಹಂಚಿಕೊಳ್ಳೋಣ. ಅಣ್ಣ, ರಾಮು ಅಣ್ಣ ಹೇಳಿದೆ ನಿಜ, ನಮ್ಮ 3 ಜನ ಕೂಡ ಸರಿಸಮವಾಗಿ ಹಂಚ್ಕೊಳ್ಳೋಣ. ಅದೇಗೆ ಸಾಧ್ಯ, ಆ ತೋಟ ಇಡೀ ನನಗೆ ಬೇಕು. ಹೀಗೆ 3 ಜನ ಆಸ್ತಿಗೋಸ್ಕರ ಜಗಳವಾಡುವುದನ್ನು ನೋಡಿದ ಸಾಂಬಯ್ಯ ಅವರು 3 ಜನರನ್ನು ಕರೆದ್ರು. ಮಕ್ಳೇ, ಇಲ್ಲಿ ಬಂಡ್ರು, ನೀವ್ ಯಾಕೆ ಹೀಗೆ ಜಗಳ ಮಾಡ್ತಾ ಇದ್ದೀರಾ? ಹಾಗೆ ಅಂತ ಹೇಳಿದಾಗ 3 ಜನ ತಂದೆ ಬಳಿ ಹೋದ್ರು. ಅಪ್ಪ, ಏನಪ್ಪ, ಯಾಕೆ ಕರೆದ್ರಿ, ಏನಾದ್ರೂ ಬೇಕಾ? ಹಾ ಹೌದು ಕಣೋ, ನಿಗೆ ಮನಶಾಂತಿ ಬೇಕು ಕಣೋ. ಏನೋ ದೊಡ್ಡವನಿ ಮನೇಲಿ ಜಗಳ. ಅಪ್ಪ, ನಿಮಗೆ ಹೇಗೋ ಆರೋಗ್ಯ ಸರಿ ಇಲ್ಲ, ಅದಕ್ಕೆ 3 ಜನ ಆಸ್ತಿ ಹಂಚ್ಕೋತಾ ಇದ್ದೀವಿ. ಯಾರು ಕೂಡ ನನ್ನ ದೊಡ್ಡವನ ಹಾಗೆ ನೋಡ್ತಾನೆ ಇಲ್ಲ. ಆಸ್ತಿನ ನೀವೇನ್ರು ಹಂಚ್ಕೊಳ್ಳೋದು? ಅದು ನನ್ನ ಆಸ್ತಿ, ನಾನು ತಾನೇ ನಿಮಗೆ ಹಂಚ್ಬೇಕಾಗಿದ್ದು. 3 ಜನಕ್ಕೆ ಈ ಆಸ್ತಿ ಸರಿಸಮವಾಗಿ ಬೇಕು ಅಂದ್ರೆ ನೀವು 3 ಜನ ನಮ್ಮ ಹೊಲದಲ್ಲಿ ಒಂದೊಂದು ಧಾನ್ಯವನ್ನು ಬೆಳೆಯಬೇಕು. ನೀವು 3 ಜನ ಅನ್ಯೋನ್ಯವಾಗಿ ಹೊಲದಲ್ಲಿ ವ್ಯವಸಾಯ ಮಾಡಿದ್ರೆ ನಿಮ್ಮ 3 ಜನಕ್ಕೆ 3 ಮೂಟೆಗಳು ಸಿಗುತ್ತೆ. ಆ 3 ಮೂಟೆನ ನೀವು ತಗೊಂಬಂದು ನನ್ನ ಮುಂದೆ ಇಟ್ರೆ ಯಾರಿಗೆ ಏನ್ ಕೊಡ್ಬೇಕು ಅಂತ ನಾನ್ ಕೊಡ್ತೀನಿ. ಶಾಂಬಯ್ಯ ಹೇಳಿದ ತಕ್ಷಣ 3 ಜನ ಮರು ಮಾತನಾಡದೆ ಆ ನಂತರ ಮನೆ ಹೊರಗಡೆ ಹೋಗಿ, ನಾವು ಯಾವ ರೀತಿ ಜಗಳವನ್ನು ಮಾಡದೆ 3 ಜನ ಒಟ್ಟಿಗೆ ವ್ಯವಸಾಯ ಮಾಡಿ ಆ ನಂತರ ನಮ್ಮ ಆಸ್ತಿಯನ್ನು ಹಂಚ್ಕೊಳ್ಳೋಣ. ತಂದೆ ಹೇಳಿರುವ ಹಾಗೆ ನಾವು 3 ರೀತಿಯ ಧಾನ್ಯವನ್ನು ಬೆಳೆಸಿದ್ರೆ ಮಾತ್ರ ನಿಧಿ ನಮಗೆ ಸಿಗೋದು. ನಿಧಿ ಸಿಕ್ಕಿದ್ರೆ ಇನ್ಮುಂದೆ ನಾವು ಆಸ್ತಿಗೋಸ್ಕರ ಜಗಳ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಧಿ ಸಿಕ್ಕಿದ್ರೆ ನಮ್ಮ ಇಷ್ಟ ಪ್ರಕಾರ ನಾವು ಜೊತೆ ಸೇರಿ ಇರ್ಬೋದು, ನಮ್ಮ ಇಷ್ಟಕ್ಕೆ ಜೀವನ ಮಾಡ್ಬೋದು. ಯಾರ್ಯಾರು ಯಾವ ಧಾನ್ಯನ ಬೆಳೆಸೋದು ಅಂತ ತೀರ್ಮಾನ ಮಾಡಿ. ನಿಜಾನೇ, ನಮ್ಗೆ ಯಾಕೆ ಈ ಜಗಳ? ನಾವು 3 ಜನ ಹೊಲಕ್ಕೆ ಹೋಗೋಣ, ತಂದೆ ಜೊತೆ ಕೇಳಿ ಯಾರ್ಯಾರು ಯಾವ್ಯಾವ ವ್ಯವಸಾಯ ಮಾಡೋದು ಅಂತ ತೀರ್ಮಾನ ಮಾಡೋಣ. ಹಾಗೆ ಅಂತ 3 ಜನ ತಂದೆ ಬಳಿ ಹೋದ್ರು. ಅಪ್ಪ, ನಾವು ಬೆಳೆಯಬೇಕಾದ 3 ಧಾನ್ಯಗಳು ಯಾವುದು ಅಂತ ಹೇಳ್ತೀರಾ? ಹೇಗೋ ಹೇಳೋದು, ನಾನು ಮಂಚದಲ್ಲಿ ಮಲಗಿದ್ದೀನಿ, ನನ್ನಿಂದ ಏನು ಹೇಳಕ್ ಸಾಧ್ಯ ಇಲ್ಲ. ನೀವು 3 ಜನ ಮಾತಾಡ್ಕೊಂಡು 3 ಜನ ಒಗ್ಗಟ್ಟಿನಿಂದ ನಿಮಗೆ ಏನು ಇಷ್ಟವಾಗುತ್ತೋ ಆ ವ್ಯವಸಾಯವನ್ನು ಮಾಡಿ, ನಾನು ಏನು ಹೇಳೋದಿಲ್ಲ. ಮಾತನ್ನು ಕೇಳಿ ಅಣ್ಣ ತಮ್ಮಂದಿರು 3 ಜನ ಏನು ಮಾತನಾಡದೆ ಹೊಲಕ್ಕೆ ಹೋದ್ರು. ಆ ಮಾತನ್ನು ಕೇಳಿ 3 ಜನರಿಗೆ ಕೋಪ ಬಂದು ಅವರಿಗೆ ಇಷ್ಟವಾದ ಬಿತ್ತನೆಯನ್ನು ಹಾಕಿದ್ರು. ಹೀಗೆ 3 ಜನ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿ ಮುಗಿಸಿದ್ರು. ಬೆಳೆ ಚೆನ್ನಾಗಿ ಬೆಳೆದು 3 ಜನ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದ ತರಕಾರಿ ತುಂಬಾ ಚೆನ್ನಾಗಿ ಬೆಳೆಯಿತು. ನಾವು 3 ಜನ ಒಗ್ಗಟ್ಟಿನಿಂದ ಚೆನ್ನಾಗಿ ವ್ಯವಸಾಯ ಮಾಡಿದ್ರೆ ನಮಗೆ ಇಲ್ಲಿ 3 ಮೂಟೆ ಸಿಗ್ತದೆ ಅಂತ ಅಪ್ಪ ಹೇಳಿದ್ರು. ಆದ್ರೆ ನಮಗೆ ಏನು ಸಿಗ್ಲಿಲ್ಲ. ಏನೋ ಅಣ್ಣ, ನಾವು ಒಂದ್ಸಲ ಹೊಲದಲ್ಲಿ ಹೋಗಿ ಹುಡ್ಕೋಣ. ಹಾಗೆ ಅಂತ ಹೇಳಿ 3 ಜನ ಹೊಲಕ್ಕೆ ಬಂದ್ರು. ಅವಾಗ 3 ಜನರಿಗೆ ಹೊಲದಲ್ಲಿ 3 ಮೂಟೆ ಸಿಕ್ತು. ಬನ್ನಿ ಅಣ್ಣ, ಅಪ್ಪ ಹೇಳಿದ್ರಲ್ವಾ 3 ಮೂಟೆ ಸಿಕ್ಕಿದ್ರೆ ಮನೆಗ್ ತಗೊಂಬನ್ನಿ ಅಂತ, ಬನ್ನಿ ತಗೊಂಡೋಗೋಣ. ಹೌದಪ್ಪ, ಸರಿ ಸರಿ ಬಾ ತಗೊಂಡೋಗೋಣ. ಹಾಗೆ ಅಂತ 3 ಜನ ತೀರ್ಮಾನ ಮಾಡಿ ಮೂಟೆಯನ್ನು ತೆಗೆದುಕೊಂಡು ಬಂದು ತನ್ನ ತಂದೆಯಾದ ಸಾಂಬಯ್ಯನ ಮುಂದೆ ಇಟ್ರು. ಅಪ್ಪ, ನೀವು ಹೇಳಿದ ರೀತಿ ನಮ್ಮ 3 3 ಮೂಟೆ ಸಿಕ್ತು. ಬೆಳೆ ಕೂಡ ತುಂಬಾ ಚೆನ್ನಾಗಿ ಬೆಳೆದು ಲಾಭ ಬಂದಿದೆ. ತಗೊಳ್ಳಿ ಅಪ್ಪ, ಈ 3 ಮೂಟೆಯಲ್ಲಿ ಏನಿದೆ ಅಂತ ನೋಡಿ ನೀವೇ ನಿಮ್ಮ ಕೈಯಾರೆ ನಮಗೆ ಹಂಚಿಬಿಡಿ. ಹಾಗೆ ಅಂತ ಹೇಳಿದ. ಅದಕ್ಕೆ ಸಾಂಬಯ್ಯ ಸಂತೋಷಪಟ್ಟು, 3 ಮೂಟೆನೇ ಕಣೋ ನನ್ನ ನಿಧಿ. ಅವಾಗೆಲ್ಲ ನೀವು 3 ಜನ ಸೇರಿ ಯಾವ ಕೆಲ್ಸನೂ ಮಾಡದೆ ಜಗಳ ಮಾಡ್ತಾ ಇದ್ರಲ್ವಾ,
ಈ ಲೋಕದಲ್ಲಿ ಎಲ್ಲದಕ್ಕಿಂತ ದೊಡ್ಡ ನಿಧಿ ಅಂದ್ರೆ ಮತ್ಯ ಎನ್ನುವುದಕ್ಕೇನೆ ನಾನೀ ನಾಟಕವನ್ನಾಡಿದ್ದು. ನೀವು 3 ಜನ ಯಾವಾಗ್ಲೂ ಜಗಳವಾಡದೆ ತುಂಬಾ ಒಗ್ಗಟ್ಟಿನಿಂದ ಇರ್ಬೇಕು ಅಂತಾನೆ ನಾನು ಹೊಲದಿಂದ 3 ಮೂಟೆಯನ್ನು ಎತ್ಕೊಂಬಂದೆ ಅಂತ ಆ ದಿನ ನಾನ್ ನಿಮ್ ಜೊತೆ ಸುಳ್ಳು ಹೇಳಿದ್ದು. ಏನಪ್ಪ ನೀವು ಹೇಳೋದು? ಹಾಗಾದ್ರೆ ಆ 3 ಮೂಟೆ ಏನಪ್ಪ? ಆ 3 ಮೂಟೆ ಏನು ಅಂತ ಗೊತ್ತಾ? ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ, ನಿಮ್ಮ ಒಗ್ಗಟ್ಟು. ನಿಮ್ಮ ತಾಯಿ ತೀರ್ಕೊಂಡ್ಮೇಲೆ ನೀವು 3 ಜನ ಇದನ್ನೆಲ್ಲ ಕಳ್ಕೊಂಡು ಹಣ ಹಣ ಅಂತ ಒಡೆದಾಡ್ಕೊಳ್ತಾ ಇದ್ರಿ. ನೀವು 3 ಜನ ಒಗ್ಗಟ್ಟಿನಿಂದ ಅನ್ಯೋನ್ಯವಾಗಿದ್ದರೆ ಇದಕ್ಕಿಂತ ಹೆಚ್ಚು ಆಸ್ತಿನ ಸಂಪಾದನೆ ಮಾಡ್ಕೋತೀರಾ ಅಂತ ನಾನ್ ನಂಬ್ದೆ ಕಣೋ. ಅಪ್ಪ, ನಮ್ಮನ್ನು ಕ್ಷಮಿಸಿ. ನಿಜವಾಗ್ಲೂ ಇವತ್ತು ನಮ್ ಕಣ್ ತೆರೆದು ಬಿಟ್ರಿ ನೀವು. ನಾವು ಆಸ್ತಿಗೋಸ್ಕರ ಜಗಳ ಮಾಡ್ಕೊಂಡು ಎಲ್ಲವನ್ನು ಕಳ್ಕೊಂಡೋ. ನಿಜವಾದ ನಿಧಿ ಏನು ಅಂತ ಗೊತ್ತಾಯ್ತು. ನಿಜವಾಗಿ ನಮಗೆ ಈ ಆಸ್ತಿಗಿಂತ ನೀವು ನಮಗೆ ಕಲ್ಸಿಕೊಟ್ಟ ಈ ಜೀವನದ ಪಾಠನೇ ದೊಡ್ಡದಪ್ಪ. ಹೌದಪ್ಪ, ನಿಜವಾದ ಆಸ್ತಿ ಅಂದ್ರೆ ಅಣ್ಣ ತಮ್ಮಂದಿರ ಈ ಒಗ್ಗಟ್ಟು ಅಂತ ಇವತ್ ನಾವು ತಿಳ್ಕೊಂಡು. ನಿಮಗೆ ಆರೋಗ್ಯ ಸರಿ ಇಲ್ಲದಾಗ ನಾವು 3 ಜನ ಹೊಡೆದಾಡ್ಕೊಳ್ತಾ ಇದ್ದೋ. ಅದೇ ನಾವು ಮಾಡಿದ ತಪ್ಪು. ನಾವು 3 ಜನ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದನೇ ಇಷ್ಟೊಂದು ಲಾಭ ಸಿಕ್ಕಿದೆ. ಜೀವನದಲ್ಲಿ ಒಗ್ಗಟ್ಟಿನಿಂದ ಅನ್ಯೋನ್ಯವಾಗಿದ್ದರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು. ನಮಗೆ ಈ ಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಬ್ಬ, ನನ್ನ ಆಸೆ ಈಡೇರ್ತು. 3 ಜನ ಇದೇ ರೀತಿ ಒಗ್ಗಟ್ಟಿನಿಂದ ಕಷ್ಟಪಟ್ಟು ದುಡಿದರೆ 4 ತಲೆಮಾರೇನು 10 ತಲೆಮಾರು ತನಕ ಕೂತು ತಿನ್ನುವಷ್ಟು ಆಸ್ತಿನ ಸಂಪಾದನೆ ಮಾಡ್ತೀರಾ. ಈ ಆಸ್ತಿ ಎಲ್ಲ ನಿಮ್ಮ 3 ಜನಕ್ಕೆ ಸರಿಸಮವಾಗಿ ಬರುತ್ತೆ. ಯಾವಾಗ್ಲೂ ಈ 3 ಮೂಟೆಯನ್ನು ಮಾತ್ರ ನೀವು ಯಾವತ್ತೂ ಕಳ್ಕೋಬಾರ್ದು. ಹೀಗೆ ಆ ದಿನದಿಂದ ಅಣ್ಣ ತಮ್ಮಂದಿರಾದ ಸುಂದರಂ, ರಾಮು, ಸುಬ್ಬು 3 ಜನರು ಒಗ್ಗಟ್ಟಿನಿಂದ ಇದ್ರು. ಜನರಿಗೆ ತಮ್ಮ ತಂದೆ ಹೇಳಿದ ಪಾಠ ಅರ್ಥ ಮಾಡಿಕೊಂಡು ಅಂದಿನಿಂದ ಅವರು 3 ಜನ ಒಗ್ಗಟ್ಟಿನಿಂದ ಜೊತೆಗೂಡಿ ಕೆಲಸವನ್ನು ಮಾಡಲಾರಂಭಿಸಿದ್ರು. ಹೊಲನೆ ಅವರಿಗೆ ನಿಜವಾದ ನಿಧಿಯಾಗಿ ಬದಲಾಯಿತು. ಅವರನ್ನು ನೋಡಿ ಊರಿನ ಜನರು ಕೂಡ ಅವರನ್ನು ಮೆಚ್ಚಿಕೊಂಡ್ರು. ಸಾಂಬಯ್ಯ ಕೂಡ ಅವರ ಮಧ್ಯದಲ್ಲಿರುವ ಅನ್ಯೋನ್ಯತೆಯನ್ನು ನೋಡಿ ತುಂಬಾನೇ ಸಂತೋಷವಾಗಿ ಜೀವನವನ್ನು ಮಾಡಿದ್ರು.